ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಒಂದಾಯಿತು, ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಈ ಸ್ಟೋರಿಯನ್ನು ನೋಡೋಣ. ಅದಕ್ಕೆ ಮುಂಚೆ ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ವಿದ್ಯಾ ಸ್ಟಡಿ ಮಾಡ್ತಾ ಹೊರಗಡೆ ಓದ್ತಾ ಇರ್ತಾಳೆ. ಆ ಟೈಮಿಗೆ ಕರೆಕ್ಟಾಗಿ ಕಣ್ಮಣಿ ಮತ್ತು ಡ್ರೈವರು ಲವ್ ಮಾಡ್ಕೊಂಡು ಅಲ್ಲಿಗೆ ಬರ್ತಾರೆ. ಅವಳು ಹಿಡ್ಕೊಂಡು ಅವನಿಗೆ ಮುತ್ತು ಕೊಡ್ತಿರ್ತಾಳೆ. ಆ ಸನ್ನಿವೇಶನ ಇವಳು ವಿದ್ಯಾ ನೋಡಿಬಿಡ್ತಾಳೆ. ನೋಡಿದಾಗಂತೂ ಇವಳಿಗೆ ಗಾಬರಿ ಆಗೋಗುತ್ತೆ, ಏನಪ್ಪ ಇದು ಅಂತೇಳ್ಬಿಟ್ಟು. ಆಮೇಲೆ ನೋಡಿಬಿಟ್ಲು. ಇವಳು ಫಸ್ಟೇ ಕಣ್ಮಣಿಗೆ ವಿದ್ಯನ್ ಕಂಡ್ರೆ ಆಗ್ತಾಯಿರಲ್ಲ. ಇವಳು ಆಳದವಳು ನೋಡಿಬಿಟ್ಲು, ಇನ್ನು ಹೇಳಿಬಿಡ್ತಾಳೆ ಎಲ್ಲರಿಗೂ ಅಂತೇಳಿ ಗಾಬರಿ ಆಗಿರ್ತಾಳೆ. ಗಾಬರಿ ಆಗೋ ಟೈಮಿಗೆ ಕರೆಕ್ಟಾಗಿ ಭದ್ರನ ಅತ್ತೆ ಮತ್ತು ಅತ್ತೆ ಮಗಳು ಇವಳು ಕಣ್ಮಣಿ ಓದ್ಲಲ್ಲ ಆಚೆ, ಎಲ್ಲಿಗೆ ಓದ್ಲು ಅಂತ ಹುಡ್ಕೊಂಡು ಬರ್ತಾರೆ. ಹುಡ್ಕೊಂಡು ಬಂದಾಗ ವಿದ್ಯಾ ಅಲ್ಲಿ ಓದ್ಕೊಳ್ತಾ ನಿಂತಿರ್ತಾಳೆ. ಅವಳನ್ನ ನೋಡಿಬಿಟ್ಟು ಏನೇ ಮಾಡ್ತಿದ್ದೀಯಾ ಇಲ್ಲಿ ಅಂತ ಕೇಳ್ತಾಳೆ. ನಾನೇನು ಮಾಡ್ತಿದ್ದೀನಿ ಕಾಣಲ್ವಾ ಅಂತಾಳೆ. ಏಯ್, ಎಷ್ಟು ಮಾತಾಡ್ತೀಯ, ಏನು ಮಾಡ್ತಾ ನಿಂತಿದ್ದೀಯ ಇಷ್ಟೊತ್ತಲ್ಲಿ? ಓದ್ಕೊತಾ ಇದ್ದೀನಿ, ನಿಮಗೇನು ಕಷ್ಟ ಅಂತಾಳೆ. ಓದೋಕ್ಕಿಲ್ಲ ಟೈಮು ಅಂತ ಅಂದಾಗ, ನಾನು ಎಲ್ಲರೂ ಓದ್ಕೊತೀನಿ, ಮನೆಗೆ ಬಂದು ಓದ್ಕೊತೀನಿ, ಏನು ಎದ್ರುಕೊಂಡು ಸುಮ್ಮನಿದ್ದೀನಿ ಅಂತಾನೆ, ಇವಾಗ ಅಂದರೆ ಇವಾಗ ಬರ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಈ ಥರ ಎಲ್ಲ ಮಾತಾಡಿ ಇಲ್ಲಿ ಕಣ್ಮಣಿ ಬಂದು ನೋಡ್ದ ಅಂದರೆ ಇಲ್ಲ, ಯಾರನ್ನೂ ನೋಡಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅವ್ರು ಹೊರಟೋಗ್ತಾರೆ. ಇಲ್ಲಿ ಭದ್ರನ ಚಿಕ್ಕಮ್ಮನ ಮಗಳು ಹೋಗ್ಬಿಟ್ಟು ಕಣ್ಮಣಿಗೆ ಒಂದು ಒಳ್ಳೆ ಸೀರೆ ತಂದವ್ರೆ. ಸೀರೆ ತಂದು ಉಟ್ಕೊಂಡು, ಮತ್ತು ಇವತ್ತು ಗಂಡು ಬರುತ್ತೆ, ಗಂಡಿಗೆ ಎಲ್ಲ ಅಲಂಕಾರ ಮಾಡ್ಕೊಂಡು ಬಾ ಆಚೆ ಅಂತ ಹೇಳ್ತಾರೆ. ಇವಳು ದಿಗ್ಭ್ರಮೆಯಾಗಿ ನೋಡ್ತಾ ನಿಂತಿರ್ತಾಳೆ ಕಣ್ಮಣಿ. ಆಮೇಲೆ ಭದ್ರನ ಚಿಕ್ಕಮ್ಮ ನಗ್ತಾ ಇರ್ತಾಳೆ ಒಳಗೇನೆ. ಅವಳಿಗೆ ಅನುಮಾನ ಬಂದಿದೆ, ಹೌದು ಇವಳು ಯಾವನ್ನ ಲವ್ ಮಾಡ್ತಿದ್ದಾಳೆ ಅನ್ನೋದು, ಕೊನೆಗೆ ಡ್ರೈವರ್ನ ಲವ್ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾದ್ರೂ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಎಲ್ಲೋ ಗಂಡು ಕರೆಸ್ಬಿಟ್ಟು ಮದುವೆ ಮಾಡಿಬಿಡೋಣ ಅಂತೇಳಿ ಇವಳು ಐಡಿ ಹಾಕ್ಕೊಂಡಿದ್ದಾಳೆ. ಆದರೆ ಈ ಕ್ರಿಮಿನಲ್ ಐಡಿಗೆ ಅವಳು ಪೊಲೀಸ್ ಸ್ಟಾಪ್ ಆಗ್ತಾಳೆ ಅನಿಸುತ್ತೆ. ಆವಾಗ ಇವಳು ಕಣ್ಮಣಿ ನೋಡಿಬಿಟ್ಟು ಆ ಸೀರೆನ ತುಂಬ ಖುಷಿ ಪಡ್ತಾ ಇರ್ತಾಳೆ. ತುಂಬ ಚೆನ್ನಾಗಿದೆ ಚಿತ್ರಕ್ಕ ಸೀರೆ ಅಂತೆಲ್ಲ ಹೇಳಿ, ಉಟ್ಕೊಂಡು ಬಾ, ಇವತ್ತು ಚೆನ್ನಾಗಿ ಕಾಣಿಸ್ತೀಯ ನೀನು, ಇರೋ ಒಡವೆನೆಲ್ಲ ಹಾಕೋ, ಸೀರೆ ಉಟ್ಕೊಂಬಾ ಅಂತ ಚಿತ್ರ ಹೇಳ್ತಾಳೆ. ಆಮೇಲೆ ಚಿತ್ರ ನಮ್ಮನೂ ಹೇಳ್ತಾಳೆ, ನಿನ್ನ ಇವತ್ತು ಒಡವೆ ಎಲ್ಲ ಹಾಕ್ಕೊಂಡು ಬಾ, ನಿನಗೆ ನೋಡೋದಕ್ಕೆ ಗಂಡು ಬರುತ್ತೆ ಅಂತೇಳಿ. ಆಗ ಅವಳು ಹಂಗೆ ಸ್ತಂಭ ಆಗಿ ನಿಂತ್ಕೊಂಡು ಗಾಬರಿ ಆಗ್ತಾಳೆ. ಇವಳು ಚಿತ್ರ ನಗ್ತಾ ಇರ್ತಾಳೆ, ಚಿತ್ರ ನಮ್ಮನೂ ನಗ್ತಾ ಇರ್ತಾಳೆ. ಇವ್ರಿಗೆ ವಿಷಯ ಗೊತ್ತಿರುತ್ತಲ್ಲ, ಫಸ್ಟೇ ಡ್ರೈವರ್ನ ಲವ್ ಮಾಡ್ತಿದ್ದಾಳೆ ಅಂತೇಳಿ. ಈ ಹೊಟ್ಟೆ ಉರ್ಸೋ ಬುದ್ಧಿನೇ ಇವ್ರುಗಳದ್ದು, ಇಬ್ಬರದ್ದು ಕ್ರಿಮಿನಲ್ ಅಮ್ಮ ಮಗಳದ್ದು, ಮತ್ತು ಅವರಿಬ್ಬರು ಅಮ್ಮ ಮಗಳದ್ದು ಕ್ರಿಮಿನಲ್ ಮೈಂಡು. ಹಾಗಾಗಿ ಇವರಿಬ್ಬರು ನೋಡ್ಕೊಂಡು ನಗ್ತಾ ಇರ್ತಾರೆ. ಅದಕ್ಕೆ ಕಣ್ಮಣಿ ಪಾಪ ಗಾಬರಿಯಾಗಿ ಏನು ಮಾಡೋ ಸ್ಥಿತಿಲಿರಲ್ಲ ಅವಳು. ಆವಾಗ ಅವಳು ಉಟ್ಕೊಳ್ಳೇಬೇಕಾಗುತ್ತೆ, ಉಟ್ಕೊಂಡು ಅವ್ರ ಮುಂದೆ ಬರಲೇಬೇಕಾಗುತ್ತೆ. ಈ ಕಡೆ ಮೋನ. ಆಮೇಲೆ ಅವ್ರ ಚಿಕ್ಕಮ್ಮ ಹೇಳ್ತಾಳೆ, ನೀನು ನೀಟಾಗಿ ಅಲಂಕಾರ ಮಾಡ್ಕೊಬರ್ಬೇಕು, ಇಂಥ ಗಂಡು ಬರುತ್ತೆ, ಅಲ್ಲಿ ಕಾಫಿ ಕೊಡಬೇಕು ಅವರಿಗೆ, ನೀನು ನೀಟಾಗಿ ಅಲಂಕಾರ ಮಾಡ್ಕೊಂಡೇ ಬರಬೇಕು ಅಂತ ಹೇಳ್ತಾಳೆ. ಆಮೇಲೆ ಇನ್ನು ವಿಧಿ ಇಲ್ದಲೆ ಆಯಿತು ಅಂತ ಒಪ್ಕೊಂಡು ಅವಳು ಡ್ರೆಸ್ ಎಲ್ಲ ಮಾಡಿಕೊಂಡು ಶೃಂಗಾರ ಮಾಡಿಕೊಂಡು ಬರೋ ಹೊತ್ತಿಗೆ ಇವರೆಲ್ಲ ಮೋನಿಗಂತೂ ತುಂಬ ಇಷ್ಟ ಆಗಿರುತ್ತೆ. ಅವಳಂತೂ ತುಂಬ ಖುಷಿ ಪಡ್ತಿರ್ತಾಳೆ, ಮಗಳು ಮದುವೆ ಆಗುತ್ತೆ, ಗಂಡು ಬರುತ್ತೆ ಅಂತೇಳಿ. ಅಂದರೆ ಅವಳಿಗೆ ಡ್ರೈವರ್ನ ಲವ್ ಮಾಡ್ತಿರೋ ವಿಷಯ ಗೊತ್ತೇ ಇರಲ್ಲ. ಹಾಗಾಗ್ಬಿಟ್ಟು ಅವಳು ತುಂಬ ಖುಷಿ ಪಟ್ಟಿರ್ತಾಳೆ. ಅವಳ ಗಂಡ ಕೂಡ ಶಿವರಾಮೇಗೌಡ ಅಂತೂ ತುಂಬ ಖುಷಿ ಪಟ್ಟಿರ್ತಾನೆ. ಅಜ್ಜಿ ಕೂಡ ತುಂಬ ಖುಷಿ ಪಟ್ಟಿರ್ತಾಳೆ. ಒಟ್ಟಿಗೆ ಕಣ್ಮಣಿ ಮದುವೆ ಆಗುತ್ತೆ, ಅವಳು ಮದುವೆ ಆಗಿಲ್ಲ ಅಂದರೆ ಅವಳು ಅಮೆರಿಕ ಹೊರಟೋಗ್ಬಿಡ್ತಾಳೆ ಅನ್ನೋದು ಅವರ ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಅವರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಆ ಯೋಚನೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಇಲ್ಲಿ ಈ ಭದ್ರನ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗಳು ಈಶ್ವರಿ, ಅವಳ ಮಗಳು ಇಬ್ಬರು ಸೇರ್ಕೊಂಬಿಟ್ಟು ಡ್ರೈವರಿಗೆ ಬೇಕು ಅಂತಲೇ ಹೊಟ್ಟೆ ಉರ್ಸೋಕ್ಕೋಸ್ಕರ 10,000 ರೂಪಾಯಿ ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಬಿಟ್ಟು ಹೋಗಿ ಮಾರ್ಕೆಟಿಗೆ ಹೋಗಿ ಹೂವು ಹಣ್ಣು ಮತ್ತು ಮಲ್ಲಿಗೆ ದಿಂಡು ಮುಡ್ಕೊಳ್ಳೋರಿಗೆ ಎಲ್ಲ ತೊಗೊಂಡು ಬಾ ಅಂತೇಳಿ ಕೊಡ್ತಾರೆ. ಆವಾಗ ಅವನು ದುಡ್ಡು ಇಸ್ಕೊಂಡಿರ್ತಾನೆ. ಏನು ಮೇಡಮ್ ಫಂಕ್ಷನ್ನು ಅಂತ ಕೇಳ್ತಾನೆ. ಆವಾಗ ಹೀಗೆ ಕಣ್ಮಣಿ ನೋಡೋಕ್ಕೆ ಗಂಡು ಬರ್ತಾಯಿದೆ ಅಂತಾಳೆ. ಗಂಡು ಬರ್ತಾಯಿದೆ ಅಂದ ತಕ್ಷಣ ಇವನ ಕೈಯಿಂದ ದುಡ್ಡು ಜಾರು ಬಿದ್ದೋಗಿದ್ದನ್ನು ಈಶ್ವರಿ ಅಬ್ಸರ್ವ್ ಮಾಡಿದ್ರು ಕೂಡ ಅಬ್ಸರ್ವ್ ಮಾಡಿಲ್ಲ ನಂಗೆ ನಾಟಕ ಆಡಿಕೊಂಡು, ಏನು ಯೋಚನೆ ಮಾಡ್ತಿದ್ದೀಯಾ, ಹೇಳಿದಷ್ಟು ಫಸ್ಟು ತೊಗೊಂಡು ಬಾ, ಹೋಗಿ ಮಾರ್ಕೆಟಿಗೆ ಹೋಗಿ ತೊಗೊಂಡು ಬಾ, ಮತ್ತು ಮಲ್ಲಿಗೆ ದಿಂಡು ಮುಡ್ಕೊಳ್ಳೋರಿಗೆಲ್ಲ ಮಲ್ಲಿಗೆ ದಿಂಡು ತೊಗೊಂಡು ಬಾ ಅಂತೆಲ್ಲ ಹೇಳ್ತಾಳೆ. ಆಮೇಲೆ ಏನಕ್ಕೂ ಯೋಚನೆ ಮಾಡ್ತಾ ನಿಂತಿದ್ಯಾ ಮತ್ತೆ ಅಂತ ಕೇಳ್ತಾಳೆ. ಆವಾಗ ಇಲ್ಲ ಮೇಡಮ್, ಏನಿಲ್ಲ ಅಂತ ಹೇಳ್ಬಿಟ್ಟು ಅವನು ಒಂಥರ ಸ್ಟ್ಯಾಚು ಥರ ನಿಂತಿರ್ತಾನೆ.
ಇವಳೇ ಮತ್ತೆ ಎಚ್ಚರ ಮಾಡ್ದಂಗೆ ಮಾಡಿಬಿಟ್ಟು ಹೇಳ್ತಾಳೆ. ಹೇಳ್ದಾಗ ಅವನು ಆಯಿತು ಮೇಡಮ್ ಹೋಗಿ ತಗೊಂಡು ಬರ್ತೀನಿ ಅಂತ ಹೇಳ್ತಾನೆ. ಅವನು ಮಾರ್ಕೆಟಿಗೆ ಕಳಿಸ್ಬಿಟ್ಟು ಇವರು ಮತ್ತೆ ಅಮ್ಮ ಮಗಳು ನಗಾಡ್ಕೊಂಡು ಮಾತಾಡಿಕೊಂಡು ಮನೆಗೆ ಹೋಗ್ತಾರೆ. ಆಮೇಲೆ ಅಲ್ಲಿ ಡ್ರೈವರು ಅವನು ಹೋಗ್ಬಿಟ್ಟು ಎಲ್ಲನೂ ತೊಗೊಂಡು ಬರ್ತಾನೆ. ತೊಗೊಬಂದು ಎಲ್ಲ ಡೆಕೋರೇಟ್ ಎಲ್ಲ ಆಗುತ್ತೆ, ಎಲ್ಲರೂ ರೆಡಿಯಾಗಿ ಇನ್ನೇನು ಗಂಡು ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಗಂಡು ಬಂದಾಯಿತು, ಗಂಡಿನ ಕಡೆಯವರು ಬಂದಾಯಿತು. ಗಂಡು ಬಂದು ಕೂತಿರ್ತಾನೆ. ಗಂಡಿನ ಅಮ್ಮ ಅಪ್ಪ ಎಲ್ಲ ಬಂದಿರ್ತಾರೆ. ಇವ್ರ ಮನೆಯವರು ಕೂಡ ಎಲ್ಲರೂ ಅಲ್ಲೇ ಕೂತಿರ್ತಾರೆ. ಆಮೇಲೆ ಗಂಡಿನ ಅಪ್ಪ ಹೇಳ್ತಾನೆ, ಎಲ್ಲ ಆಯ್ತಲ್ಲ, ಈಗ ಹುಡುಗಿ ಕರೆಸಿದ್ರೆ ನೋಡ್ಬೋದು ಅಂತ ಹೇಳ್ತಾರೆ. ಆವಾಗ ಹೋಗ್ಬಿಟ್ಟು ಹುಡುಗಿನ ಕರ್ಕೊಬನ್ನಿ ಮೋನ ಅಂತ ಹೇಳ್ತಾನೆ ಶಿವರಾಮೇಗೌಡ. ಆಗ ಮೋನನ್ನು ಮತ್ತು ಚಿತ್ರನೂ ಹೋಗಿ ಹುಡುಗಿನ ಕರ್ಕೊಂಡು ಬರ್ತಾರೆ. ಹುಡುಗಿ ಕರ್ಕೊಂಡು ಬಂದು ತೋರಿಸೋಕೆ ಅಂತ ಹುಡುಗಿ ಕರ್ಕೊಬಂದು ಜ್ಯೂಸ್ ಕೊಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಹುಡುಗಿಗೆ ಮುಖದಲ್ಲಿ ಕಳೆನೂ ಇರಲ್ಲ, ಇಂಟ್ರೆಸ್ಟು ಇರಲ್ಲ. ಚಿತ್ರ ಅಲ್ಲ, ಚಂಪ ಹೋಗಿ ಕರ್ಕೊಂಡು ಬರ್ತಾಳೆ. ಕರ್ಕೊಬಂದರೆ ಈ ಹುಡುಗಿ ಮುಖದಲ್ಲಿ, ಕಣ್ಮಣಿ ಮುಖದಲ್ಲಿ ಖುಷಿನೇ ಇರಲ್ಲ, ಬರೀ ಜ್ಯೂಸ್ ತೊಗೊಂಡು ಬರ್ತಾಳೆ. ಆಮೇಲೆ ಹುಡುಗ ತಗೊಳ್ಳುವಾಗ ಸುಮಾರು 1-2-3 ನಿಮಿಷ ವೆಯ್ಟ್ ಮಾಡ್ತಾನೆ. ವೆಯ್ಟ್ ಮಾಡಿದ್ರು ಕೂಡ ಅವಳು ಕತ್ತೆತ್ತು ಕೂಡ ನೋಡಲ್ಲ ಅವನ್ನ. ಅಪ್ಪ ಅಮ್ಮ ಇಬ್ಬರು ಜ್ಯೂಸ್ ತಗೋತಾರೆ. ಸರಿ ಅಂತ ಬಂದು ಈ ಕಡೆ ಕೂತ್ಕೊತಾಳೆ. ಆಮೇಲೆ ಎಲ್ಲ ನೋಡ್ತಾರೆ. ನೋಡಿಬಿಟ್ಟು ಓಕೆ ಆಯಿತು ಇನ್ನೇನು ಅಂದಾಗ ಡ್ರೈವರು ಅಲ್ಲೇ ನಿಂತಿರ್ತಾನೆ. ಅವನಿಗಂತೂ ಶಾಕ್ ಹೊಡೆದಂಗೆ ಆಗೋಗಿರುತ್ತೆ. ಏಕೆಂದರೆ ಇವಳು ಫಸ್ಟೇ ನಿನ್ನನ್ನು ಬಿಟ್ಟರೆ ನಾನು ಬೇರೆ ಯಾರನ್ನೂ ಮದುವೆ ಆಗೋಲ್ಲ, ನಾನು ಸಾಯ್ತೀನಿ ಅಂತ ಹೋಗಿರ್ತಾಳಲ್ವ, ಹೆಂಗೆ ಇವಳು ಮದುವೆ ಆಗ್ತಾಳೆ, ಏನು ಕತೆ ಅಂತೇಳಿ ಅವ್ನ ಪಾಪ ಟೆನ್ಷನಲ್ಲೇ ನಾನು ನೋಡ್ತಾ ಇರ್ತಾನೆ. ನಾನು ನೋಡ್ತಾ ಇರೋ ಟೈಮಿಗೆ ಇವಳು ಅವನ ಮುಖ ನೋಡ್ತಾಳೆ. ಏನೂ ಮಾಡೋ ಪರಿಸ್ಥಿತಿಲಿ ಇರಲ್ಲ. ಹಂಗಾಗಿ ಸುಮ್ಮನೆ ನಿಂತಿರ್ತಾರೆ. ನಿಂತಿರೋ ಟೈಮಿಗೆ ಪಾಪ ಶಿವರಾಮೇಗೌಡಗೆ ಈ ವಿಷಯನೇ ಗೊತ್ತಿಲ್ಲ. ಅವನಿಗೆ ಏನೂ ಗೊತ್ತಿಲ್ಲ, ಭದ್ರಂಗೂ ಗೊತ್ತಿಲ್ಲ ಈ ವಿಷಯ. ವಿದ್ಯಂಗೆ ಗೊತ್ತಾಗಿದೆ, ಅವಳಿನ್ನೂ ಹೇಳಿಲ್ಲ. ಹಾಗಾಗಿ ಜ್ಯೂಸ್ ಎಲ್ಲ ಕೊಟ್ಟಾಯಿತು. ಇವನು ಜ್ಯೂಸ್ ತಗೊಳ್ಳುವಾಗ ಹುಡುಗ ನಗ್ತಿರ್ತಾನೆ ಮುಖ ನೋಡಿ. ಅವಳು ನಗೋದು ಇಲ್ಲ, ಏನಿಲ್ಲ, ಬೇಜಾರು ಮಾಡಿಕೊಂಡು ಕೊಡ್ತಾ ಇರ್ತಾಳೆ. ಅಮ್ಮನೂ ಒಪ್ಕೊತಾಳೆ, ಅಪ್ಪನೂ ಒಪ್ಕೊತಾನೆ. ಹುಡುಗಿ ನೋಡಿ ಹುಡುಗನೂ ಕೂಡ ಫಸ್ಟೇ ಒಪ್ಕೊಂಬಿಡ್ತಾನೆ. ಎಲ್ಲ ಖುಷಿ ಆಯ್ತಾರೆ ಭದ್ರನಿಂದ ಎಲ್ಲರೂ. ಭದ್ರನ ಚಿಕ್ಕಪ್ಪ, ಭದ್ರ, ಚಿಕ್ಕಮ್ಮ, ಮೋನ, ಶಿವರಾಮೇಗೌಡ, ಅಜ್ಜಿ ಎಲ್ಲರೂ ಖುಷಿ ಆಗುತ್ತೆ. ಆವಾಗ ಇನ್ನೇನು ಹುಡುಗನಪ್ಪ ಹೇಳ್ತಾನೆ, ಇನ್ನೇನು ಎಲ್ಲ ಆಯ್ತಲ್ಲ ನೋಡಿದ್ದು, ಇನ್ನು ಮಾತುಕತೆ ಮಾಡಿಬಿಡೋಣ ಅಂತೇಳಿ. ಆವಾಗ ಭದ್ರನಮ್ಮಂಗೆ ತುಂಬ ಖುಷಿ ಆಗುತ್ತೆ. ಸದ್ಯ ಮಗಳು ಮದುವೆ ಆಗುತ್ತಲ್ಲ ಅನ್ನೋದೇ ಒಂದು ಖುಷಿ, ದೊಡ್ಡ ಖುಷಿಯಾಗಿರುತ್ತೆ. ಅವಳು ಕೂಡ ತುಂಬಾ ಖುಷಿಪಟ್ಟು ನೋಡ್ತಾ ಇರ್ತಾಳೆ. ತುಂಬ ಅಂದರೆ ತುಂಬಾ ಖುಷಿ ಪಡ್ತಾರೆ. ಮಾತ್ರ ಮನೆಯವರೆಲ್ಲ ಖುಷಿಯಾಗಿರ್ತಾರೆ. ಈ ಮದುವೆ ಆಗುತ್ತೆ ಅನ್ನೋದು ಒಂದು ಇಂಟೆನ್ಷನ್ ಇಟ್ಕೊಂಡು ಭಾಳ ಖುಷಿಯಾಗಿರ್ತಾರೆ. ಬಟ್ ಅದು ಆಗದೆ ಇರ್ಬೋದು ಮದುವೆ. ಆದರೆ ಮನೆಯವರಿಗೆ ಪಾಪ ಕೆಲವರಿಗೆಲ್ಲ ಗೊತ್ತೇ ಇರಲ್ಲ ಇದ್ರ ಬಗ್ಗೆ ಎಲ್ಲ. ಇವಳು ಜ್ಯೂಸ್ ಎಲ್ಲ ಕೊಟ್ಟು ಹೋಗಿ ಆ ಕಡೆ ನಿಂತ್ಕೊಳ್ಳೋದು, ಮತ್ತು ಅವರು ಹುಡುಗಿನ ಒಪ್ಕೊಂಡಿದ್ದೀವಿ ಅಂತ ಹೇಳೋದು, ಹುಡುಗ ಒಪ್ಪಿದ್ದೀನಿ ಅಂತ ಹೇಳೋದು, ಅವನು ಅಪ್ಪನಿಗೆ ಹೇಳೋದು ಓಕೆ ಅಪ್ಪ ಅಂತ, ಅಮ್ಮಂಗೆ ಹೇಳೋದು ಓಕೆ ಅಮ್ಮ ಅಂತೇಳಿ. ಆಮೇಲೆ ಎಲ್ಲರೂ ಒಪ್ಪಿದ್ದಾಯಿತು. ಶಿವರಾಮೇಗೌಡ ಹುಡುಗನ ಒಪ್ಪಿದ್ದಾಯಿತು, ಹುಡುಗನ ಫ್ಯಾಮಿಲಿ ಒಪ್ಪಿದ್ದಾಯಿತು. ಆಮೇಲೆ ಅಜ್ಜಿ ಕೂಡ ಒಪ್ಪಿದ್ದಾಯಿತು. ಎಲ್ಲರೂ ಒಪ್ಕೊಂಡಿದ್ದಾರೆ, ಎಲ್ಲರೂ ಖುಷಿಪಟ್ಟಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ಇವಾಗ ಕಣ್ಮಣಿ ಪಾಪ ಗಾಬರಿಯಾಗಿ ಮಾತುಕತೆ ಮುಂದುವರ್ಸೋಣ ಅಂದಾಗ ಗಾಬರಿಯಾಗಿ ಡ್ರೈವರ್ನ ಮುಖ ನೋಡ್ತಾಳೆ. ಅವನು ಏನೂ ಮಾಡೋ ಪರಿಸ್ಥಿತಿಲಿರಲ್ಲ, ಸುಮ್ಮನೆ ನೋಡ್ತಾ ನಿಂತಿರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಈ ವಿದ್ಯಾ ಅಂದರೆ ಭದ್ರನ ಅತ್ತೆ ಅವಳು ಹೇಳ್ತಾಳೆ, ಅವಳು ನೋಡ್ತಾ ನಿಂತಿರ್ತಾಳೆ, ಅವಳ ಮಗಳು ಕೂಡ. ಆದರೆ ಶಿವರಾಮೇಗೌಡಗೆ ಹುಡುಗನ ಅಪ್ಪ ಹೇಳ್ತಾನೆ ಮಾತುಕತೆ ಮುಂದುವರ್ಸೋಣ ಅಂತೇಳಿ. ಶಿವರಾಮೇಗೌಡ ಆಗ್ಬೋದು ಇನ್ನೇನು ಎಲ್ಲ ಆಯ್ತಲ್ಲ ಅಂದಾಗ, ಆಗ ಭದ್ರನ ಅತ್ತೆ ಹೇಳ್ತಾಳೆ, ಅದು ಹೆಂಗಾದತ್ತು, ಅದು ಬೇಡ ಹಂಗೆ ಆಗೋಕ್ಕಲ್ಲ, ಅದು ನೀನು ನೋಡಿಲ್ಲ, ಮಾಡಿಲ್ಲ, ಹೋಗಿಲ್ಲ, ಬಂದಿಲ್ಲ, ಈಗಲೇ ಹೆಂಗೆ ಮಾತು ಕೊಡೋಕ್ಕಾದತ್ತು, ಆಗೋಕ್ಕಲ್ಲ, ಅದು ಬೇಡ ಅಂತೇಳಿ ಅವಳು ಹೇಳ್ತಾಳೆ. ಆ ಹೇಳೋ ಟೈಮಿಗೆ ಕರೆಕ್ಟಾಗಿ ಇವತ್ತಿನ ಎಪಿಸೋಡು ಕ್ಲೋಸ್ ಆಗುತ್ತೆ. ನಾಳಿನ ಎಪಿಸೋಡಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ.